ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಾನು ಹರೀಶ್ ನಾಗರಾಜು. ಕಾಲೇಜ್ಗೆ ಹೋಗಿ ಎಷ್ಟು ತಿಂಗಳಾಯ್ತಪ್ಪ ಅಂತ ಎಲ್ಲರೂ ಅನ್ಕೋತಿರ್ಬೇಕಾದ್ರೆ ಶುರುವಾಯಿತು ನೋಡಿ. ಕೊರೋನಾ ನಡುವೆ ಕಾಲೇಜ್ ಓಪನ್ ಆಯಿತು. ಹೇಗಿದೆ ಮೊದಲ ದಿನದ ಕ್ಯಾಂಪಸ್? 30 ಜಿಲ್ಲೆಗಳಲ್ಲೂ ಲೈವ್ ರಿಪೋರ್ಟ್ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ಈ ಹೊತ್ತಿನ ಸ್ಪೆಷಲ್ ಇದು ಮೆಗಾ ರಿಯಾಲಿಟಿ ಚೆಕ್ ಕೊರೋನಾ ಕಾಲೇಜ್ ಡೇಸ್. ಆಯಿತು, ಹತ್ತತ್ರ 8 ತಿಂಗಳಪ್ಪ ಕಾಲೇಜ್ ಓಪನ್ ಆಗಿ ಈಗ ರಿಓಪನ್ ಆಗ್ತಾ ಇದೆ. ಇದೀಗ ಬರ್ತಿರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್. 8 ತಿಂಗಳಾದಮೇಲೆ ಕಾಲೇಜ್ ರಿಓಪನ್ ಆಯಿತು. ವಿದ್ಯಾರ್ಥಿಗಳಿಂದ ಈ ಕ್ಷಣದ ರಿಯಾಕ್ಷನ್ ನೋಡಿದ್ರೆ ಅದು ಮಿಶ್ರ ಪ್ರತಿಕ್ರಿಯೆ ರಿಯಾಕ್ಷನ್. ಕೆಲವು ಕಡೆ ಅಂತೂ ಫುಲ್ ಜೋಶು ಅಂದರೆ ಉತ್ಸಾಹ, ಇನ್ನು ಕೆಲವು ಕಡೆ ಪೂರ್ತಿ ನಿರುತ್ಸಾಹ. ಬ್ರೇಕಿಂಗ್ ನ್ಯೂಸ್. ಎರಡು 2020 ಮಾರ್ಚ್ನಲ್ಲಿ ಕಾಲೇಜ್ ಆಗಿದ್ದು, ಅದಾಗಿ 8 ತಿಂಗಳ ನಂತರ ಇವತ್ತು ಮತ್ತೆ ಕಾಲೇಜ್ ರಿಓಪನ್ ಆಗಿದೆ. ಈ ರಿಓಪನ್ ಸಂಬಂಧಪಟ್ಟ ಹಾಗೆ ನೀವೀಗ ನೋಡ್ತಾ ಇರುವಂಥ ಮೊದಲ ಬ್ರೇಕಿಂಗ್ ನ್ಯೂಸ್. ಕರ್ನಾಟಕದ 30 ಜಿಲ್ಲೆಗಳ ಮೆಗಾ ರಿಯಾಲಿಟಿ ಚೆಕ್ ಬೆಳ್ಳಂಬೆಳಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡದಲ್ಲಿ. ನಮಗೆ ಸಿಕ್ಕಿದ್ದು ಮೊದಲೇ ಹೆಂಗಪ್ಪ ಅಂದರೆ ಅದು ಮಿಶ್ರ ಪ್ರತಿಕ್ರಿಯೆ ಲೆಕ್ಕಾಚಾರ. ಕೆಲವು ಕಡೆ ಕಾಲೇಜ್ಗೆ ಬಂದಿಲ್ಲ ವಿದ್ಯಾರ್ಥಿಗಳು ಯಾರೂ ಕೂಡ, ಇನ್ನು ಕೆಲವು ಕಡೆ ಸಮಯಕ್ಕೆ ಸರಿಯಾಗಿ ಬರ್ತಾ ಇಲ್ಲ, ಕಾಲೇಜ್ಗಳು ಸಮಯಕ್ಕೆ ಸರಿಯಾಗಿ ಬಾಗಿಲು ತೆಗೆದಿಲ್ಲ, ತಡವಾಗಿ ಕಾಲೇಜಿನ ಹತ್ರ ಮುಖ ಮಾಡ್ತಿದ್ದಾರೆ ಕೆಲವು ಸ್ಟೂಡೆಂಟ್ಗಳು. ಕೆಲವು ಕಡೆ ಅಂತೂ ಲೆಕ್ಚರರ್ಸು ಹಾಜರಾಗಿದ್ದಾರೆ, ಸ್ಟೂಡೆಂಟ್ಸ್ಗಳು ಚಕ್ಕರ್ ಹಾಕಿದ್ದಾರೆ. ಕೆಲವು ಕಡೆ ವಿದ್ಯಾರ್ಥಿಗಳು ಕೊರೋನಾ ರಿಪೋರ್ಟ್ ಬಂದಿಲ್ಲ, ಹಂಗಾಗಿ ಅವ್ರು ಎಂಟ್ರಿ ಕೊಡೋಕ್ಕಾಗಿಲ್ಲ. ರಾಜ್ಯದಲ್ಲಿ ಅರ್ಧಕ್ಕರ್ಧ ಸ್ಟೂಡೆಂಟ್ಸ್ಗಳು ಮಾತ್ರ ಈ ಕ್ಷಣಕ್ಕೆ ಹಾಜರಾಗಿದ್ದಾರೆ. ಬೆಂಗಳೂರು, ಮಂಗಳೂರು, ಮೈಸೂರಿನಲ್ಲಿ ಕ್ಯಾಂಪಸ್ ಎಲ್ಲ ಕ್ಲೀನ್ ನಡೀತಾ ಇದೆ. ಅಲ್ಲೂ ಕೂಡ ಈಗ ಅಲ್ಲೋ ಇಲ್ಲೋ ವಿರಳವಾಗಿ ಕಂಡು ಬರ್ತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ. ಮಂಗಳೂರಿನಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಒಂದಷ್ಟು ಜನ ಎಂಟ್ರಿ ಕೊಟ್ಟರು ಕಾಲೇಜ್ಗೆ. ಆದರೆ ಬೇರೆ ಸಂದರ್ಭದಲ್ಲಿ ಅಂತ ಆ ಟೈಮ್ ಆದರೆ ಸಾಕು ಬರೀ ಕಾಲೇಜ್ ತುಂಬ ಓಡಾಡ್ತಿದ್ರಲ್ಲ, ಇವಾಗ ಹಂಗೆಲ್ಲ ಇಲ್ಲ. ಎಲ್ಲರೂ ಕ್ಯಾಮ್ರಾ ಇಟ್ಟರೆ ಅಲ್ಲೆಲ್ಲೋ ಒಂದು 2-3 ಜನ ಮಾಸ್ಕ್ ಹಾಕೊಂಡು ಓಡಾಡ್ತಿರ್ತಾರೆ. ಇನ್ನೊಂದು 4-5 ಜನ ತುಂಬ ದಿನ ಆದಮೇಲೆ ಸಿಕ್ಕಿದ್ದೇನೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಭಾಳ ಕಷ್ಟ ಆಗೋಗ್ತಾ ಇದೆ ಹಾಗೆ ಅನ್ನಿಸ್ತಾ ಇರೋದು ನೋಡಿದ್ರೆ ಈಗ. ಬಟ್ ಸ್ಟಿಲ್ ಬಂದಿರೋರೇ ಕಡಿಮೆ ಸಂಖ್ಯೆಯಲ್ಲಿ. ಕೆಲವು ಕಡೆ ಲೆಕ್ಚರರ್ಸ್ ಎಲ್ಲ ಬಂದು ಕಾಯ್ತಾ ಕೂತಿದ್ರೆ ಸ್ಟೂಡೆಂಟ್ಗಳೇ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಬೇರೆ ಬೇರೆ ವಿಜುವಲ್ಸ್ ತೋರಿಸ್ತೀವಿ. ಕ್ಲಾಸ್ ರೂಮ್ ಒಳಗಡೆ ಹೇಗಿದೆ ಪರಿಸ್ಥಿತಿ, ಎಷ್ಟು ಜನ ಕೂತ್ಕೊಂಡು ಪಾಠ ಕೇಳ್ತಿದ್ದಾರೆ, ಅದೆಲ್ಲವೂ ಕೂಡ. ಇನ್ನು ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ರಾಯಚೂರಿನ ದೃಶ್ಯ ತೋರಿಸ್ತಾ ಇದ್ದೀವಿ. ಮಲೆನಾಡು ಭಾಗ ಶಿವಮೊಗ್ಗ, ಅಲ್ಲೂ ಕೂಡ ಒಂದಷ್ಟು ಉತ್ಸಾಹದ ಪರವಾಗಿಲ್ಲ ಅನ್ನಬಹುದಾದ ವಾತಾವರಣ ಕಂಡು ಬಂತು. ಮಲೆನಾಡು ಭಾಗದ ದೃಶ್ಯಾವಳಿಗಳು ನೋಡಿದ್ರೆ. ಇನ್ನು ಚಿಕ್ಕಬಳ್ಳಾಪುರ, ಬೆಂಗಳೂರಿಗೆ ಹತ್ತಿರ, ಅಲ್ಲೂ ಕೂಡ ಅಷ್ಟೇ ಬೆರಳೆಣಿಕೆ ವಿದ್ಯಾರ್ಥಿಗಳು. ರಾಯಚೂರಿನಲ್ಲಿ ಭಾಳ ಕಷ್ಟ ಆಗ್ತಾಯಿತ್ತು. ಗೇಟ್ ಓಪನ್ ಮಾಡಿದ್ರು, ಯಾರೂ ಬಂದಿಲ್ಲ, ನಿಧಾನಕ್ಕೆ ಎಂಟ್ರಿ. ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಆಯಿತು. ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಕಡೆ ಹೇಗಿದೆ ಪರಿಸ್ಥಿತಿ, ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಹೇಗೆ ಬರ್ತಿದ್ದಾರೆ, ಕಥೆ ಏನು, ಡಿಗ್ರಿ ಮತ್ತು PG ಕಾಲೇಜುಗಳೆಲ್ಲವೂ ಕೂಡ ಶುರುವಾಯಿತು. ಹಾಗಾಗಿ ಬೆಂಗಳೂರು, ಮಂಗಳೂರು, ಮೈಸೂರು, ಶಿವಮೊಗ್ಗ, ಚಿಕ್ಕಬಳ್ಳಾಪುರ, ರಾಯಚೂರು, ಕರ್ನಾಟಕದ ತುತ್ತತುದಿ ಬೀದರಿಂದ ಹಿಡಿದು ಈ ಭಾಗದ ಚಾಮರಾಜನಗರ ತನಕ, ಬೀದರ್, ಕಲಬುರಗಿ, ರಾಯಚೂರು, ಬೆಳಗಾವಿ, ಬಳ್ಳಾರಿ, ಮಧ್ಯ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು ಸೀಮೆ, ಕರಾವಳಿ ಕರ್ನಾಟಕ, ಹಳೆ ಮೈಸೂರು ಭಾಗ ಎಲ್ಲ ದೃಶ್ಯಾವಳಿಗಳನ್ನು ಕೂಡ ಹಿಡಿದಿಟ್ಟುಕೊಡೋ ಪ್ರಯತ್ನ ಮಾಡ್ತಿದ್ದೀವಿ.